ನೀವು ಒಬ್ಬರನ್ನೇ ನೋಡ್ಕೊಂಡು ಏನಾದರೂ ಅವರು ಟಾರ್ಗೆಟ್ ಮಾಡ್ಕೊಂಡು ಬಂದ್ರೆ ಅಷ್ಟು ಜನ ಇಲ್ಲ, ಪಾಸಿಬಲಿ ಅದು ಒಂಥರ ಪ್ಲ್ಯಾಂಡ್ ಅಂದರೆ ತುಂಬ ದಿನಗಳಿಂದ ಇದನ್ನು ಕುನ್ನಸಿತ್ತು. ಹಾಗಾಗಿ ನಾನು ಒಬ್ಬರೇ ನಿಂತ್ಕೊಂಡಿದ್ದೆ ನೋಡಿ ಏನಾದರೂ ಬಂದಿರ್ಬೋದು ಸರ್, ಬಂದಿರ್ಬೋದು. ಆಮೇಲೆ ಎಲ್ಲ ಗೊತ್ತಿರೋ ಅಂಥ ಫ್ಯಾಮಿಲಿಯ ಹುಡುಗರು ಅವರು. ಅವನೇನು ಬಂತ ಹೇಳ್ದೆ, ಏನೋ ನೀನು ಯಾವುದೋ ಹೆಣ್ಮಕ್ಳನ್ನು ನಾವು ಲವ್ ಮಾಡೋದು ನಿನಗೇನೋ, ನೀನು ಯಾಕೋ ಜಿಮ್ಮಲ್ಲಿ ಆವಾಜ್ ಆಗ್ತೀಯ ಅಂತ ಬಂದವನು ನನಗೆ ಅಟ್ಯಾಕ್ ಮಾಡಿ ಕತ್ತನ ಪಟ್ಟೆ ಕೈ ಹಾಕಿದ. ಅಂದರೆ ಆ ಜಿಮ್ಮೂ ಸಹ ಇದರಲ್ಲಿ ಭಾಗಿಯಾಗಿದ್ದಾನೆ ಅಂತ ಅವ್ನ ಮಾತಿಂದ ಗೊತ್ತಾಯಿತು. ಸರ್, ಈಗ ಯಾವುದೇ ಹೆಣ್ಮಕ್ಳಾಗಲಿ ಸರ್, ಏನೋ ಒಂದು ಬಾಡಿ ಫಿಟ್ನೆಸ್ಗೆ ಜಿಮ್ಮಿಗೆ ಬಂದರೆ ಇವರುಗಳು ಒಂಟಿಯಾಗಿದ್ದಾಗ ಜಿಮ್ ಅಂತ ಹೆಸರು ಹೇಳಿ ಅವ್ರ ಕೈ ಮುಟ್ಟೋದು, ಮೈ ಮುಟ್ಟೋದು, ಆಮೇಲೆ ಮನೆಗೆ ಹೋಗೋದು, ಅವ್ರ ಹತ್ರ ದೈಹಿಕ ಸಂಪರ್ಕ ಮಾಡೋದು, ಅದು ಗಂಡಂಗೆ ಗೊತ್ತಾದರೆ ಗಂಡಂದ್ರಗಳ ಜೊತೆ ಸಂಸಾರಗಳು ಹೊಡೆದೋದ್ರೆ ಮಕ್ಕಳು ಮರಿ ಗತಿ ಏನಾಗುತ್ತೆ. ಆಮೇಲೆ ಇದು ಒಬ್ಬ ಜಿಮ್ಮಿನ ಕತೆ ಅಲ್ಲ ಸರ್. ಇವತ್ತು ಜಿಮ್ಗಳನ್ನೋದು ಹೆಂಗಾಗ್ಬಿಟ್ಟಿದೆ ಅಂತಂದರೆ ಒಂದು ಸೆಕ್ಶುವಲ್ ಹಸುವನ್ನು ನೀಗಿಸುವಂಥ ಒಂದು ಕೇಂದ್ರಗಳಾಗ್ಬಿಟ್ಟಿದೆ. ನಾನು ಎಲ್ಲ ಅಂತ ಹೇಳೋಕ್ಕಲ್ಲ, ಮ್ಯಾಕ್ಸಿಮಮ್ ಜಿಮ್ ಟ್ರೈನರ್ಸ್ ಏನೋ ಆಗೋದು ಬಾಡಿ ಶೋ ಆಫ್ ಮಾಡೋಕ್ಕೆ, ಹೆಣ್ಮಕ್ಳನ್ನ ಪಟಾಯಿಸೋಕ್ಕೆ, ದೈಹಿಕ ಸುಖ ಅನುಭವಿಸೋಕ್ಕೆ ಮಟ್ಟಕ್ಕೆ. ಆಮೇಲೆ ಇವರು ಬರೀ ಜಿಮ್ಗಳಲ್ಲಿ ಬರೀ ಹೆಣ್ಮಕ್ಳನ್ನ ಹಾಳು ಮಾಡೋದಲ್ಲ, ಸಂಸಾರಗಳು ಹಾಳು ಮಾಡೋದಲ್ಲ ಸರ್. ಬಾಡಿ ಬಿಲ್ಡಿಂಗ್ ಅನ್ನೋ ಹೆಸರಲ್ಲಿ ಇವರು ಪ್ರೋಟೀನ್ ಅನ್ನೋ ಹೆಸರಲ್ಲಿ ಲುಕ್ರೇಟಿವ್ ಡ್ರಗ್ಸನ್ನು ಕೂಡ ಮಾರ್ತಾರೆ. ಸಾವಿರಾರು ರೂಪಾಯಿಂದ ಅಲ್ಲಿ ಬರೋರು, ನೋಡಿ ಈ ಶೇಪ್ ಆಗಬೇಕು, ಈ ಶೇಪ್ ಆಗಬೇಕು ಅಂದ್ಬಿಟ್ಟು 9,000, 10,000, 20,000, 1 ಲಕ್ಷ, 2 ಲಕ್ಷ ಈ ಥರ ಪ್ಯಾಕೇಜ್ಗಳನ್ನು ಅವ್ರಿಗೆ ಜಿಮ್ ಮಾಡೋರಿಗೆ ಮಾರ್ತಾರೆ. ಅದು ನಡೀತಾ ಇದೆ ಬೆಂಗಳೂರಲ್ಲಿ. ಹೆಲ್ತ್ ಕಾನ್ಷಿಯಸ್ ಅಂತಿರೋರು ಜಿಮ್ಗೆ ಹೋಗ್ತಾರೆ, ಜಿಮ್ಗೆ ಹೋದಾಗ ಶೇಪ್ ನೋಡ್ತಾರೆ, ಶೇಪ್ ನೋಡಿದಾಗ ಆ ಶೇಪನ್ನು ಐ ಥಿಂಕ್ ಈ ಕ್ಯಾಟಲಿಸ್ಟ್ ಡ್ರಗ್ಗಳು ಬರ್ತದೆ, ಅದಕ್ಕೆ ಇವರು ಪ್ರೋಟೀನ್ಸ್ ಅಂತಾರೆ. ಕೆಲವು ಜೆನ್ಯೂನ್ ಪ್ರೋಟೀನ್ಸ್ ಇದೆ, ಕೆಲವರು ಪ್ರೋಟೀನ್ ಅನ್ನೋ ಹೆಸರಲ್ಲಿ ಡ್ರಗ್ಗಳು ಸಹ ಇದೆ. ಆ್ಯಂಡ್ ನನ್ ಆಫ್ ದಿಸ್ ಮೆಟೀರಿಯಲ್ಸ್ ಆರ್ ಟೆಸ್ಟೆಡ್. ಇನ್ಫ್ಯಾಕ್ಟ್ ನಮ್ಮ ಇಂಡಿಯಾದಲ್ಲಿ ಯಾರೂ ಟೆಸ್ಟೆಡು ಇಲ್ಲ, ಅದಕ್ಕೆ ರೆಗ್ಯುಲೇಟರಿ ಬಾಡಿಗಳು ಕೂಡ ನೆಟ್ಟಿಗೆ ವರ್ಕ್ ಮಾಡ್ತಾ ಇಲ್ಲ. ಅದೇ ಜಿಮ್ ಅನ್ನೋ ಹೆಸರಲ್ಲಿ ಡ್ರಗ್ಗಳು ಕೂಡ ನಡೀತಾ ಇದೆ. ಜೊತೆಯಲ್ಲಿ ಸಂಸಾರಗಳನ್ನು ಹಾಳು ಮಾಡುವಂಥ ಕೆಲಸಗಳು ಜಿಮ್ ಇನ್ಸ್ಟ್ರಕ್ಟರ್ಗಳು ಎಲ್ಲರೂ ಅಲ್ಲ ಮಾಡಿದ್ರೆ ಏನು ಮಾಡಬೇಕು. ನನಗೆ ಒಂದು 20 ಜನ ಬಂದು ಹೇಳಿದ್ದಾರೆ, ಸರ್ ಇವನು ನಮ್ಮ ಹೆಂಡ್ತಿನ ಪಟಾಯಿಸ್ಕೊಂಡಿದ್ದಾನೆ ಸರ್, ನಮ್ಮ ಹೆಂಡ್ತಿ ನಂಗೆ ಡೈವರ್ಸ್ ಕೊಡೋಕೆ ರೆಡಿ ಇದ್ದಾಳೆ ಇವನಿಂದ. ಸರ್, ಜಿಮ್ಮಿಗೆ ಹೋದರೆ ಹೆಣ್ಮಕ್ಳು ಎಲ್ಲರೂ ಅಲ್ಲ, ಜಿಮ್ಮಿಗೆ ಹೋದಾಗ ನಾನು ಡೈವರ್ಸ್ ಕೊಡ್ತೀನಿ, ನಂಗೆ ನೀನು ಬೇಡ ಅವನೇ ಬೇಕು ಅಂತಂದರೆ ಸರ್ ಏನಾಗ್ತಾಯಿದೆ ಸಂಸಾರಗಳು. ಸರ್, ಟುಮಾರೋ ಆಫ್ಟರ್ 10 years ನಿಜವಾಗ್ಲೂ ಸಂಸಾರಗಳು ಉಳಿತದ. ಆಮೇಲೆ ಜಿಮ್ಮುಗಳಿಗೆ ನಾವು ಹೆಲ್ತ್ ಕಾನ್ಷಿಯಸ್ಗೆ ಹೋಗಿ ಆಮೇಲೆ ಇದನ್ನು ಪ್ರಶ್ನೆ ಮಾಡಿದಾಗ ಗ್ಯಾಂಗಲ್ಲಿ ಅಟ್ಯಾಕ್ ಮಾಡ್ತಾರೆ ಅಂತಂದರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗ್ತಾಯಿದೆ ಸರ್. ಈಗ ನಾನೇ ಎಲ್ಲ ಕಡೆ ಪ್ರಶ್ನೆ ಮಾಡಿದೆ ನೋಡಿ, 20-60 ಶೆಡ್ ಹೊಡೆದಾಕಿದಾಗ RR ನಗರದಲ್ಲಿ ನಾನೇ ಹೋಗಿ ಪ್ರಶ್ನೆ ಮಾಡಿದೆ ಕಾನೂನು ಸುವ್ಯವಸ್ಥೆ ಇದೆ ಅಂತ. ಈಗ ನನ್ನ ಮೇಲೆ ಅಟ್ಯಾಕ್ ಆಗಿದಾಗ ಈಗ ನಾನೇ ಪ್ರಶ್ನೆ ಮಾಡ್ತಾಯಿದ್ದೀನಿ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾಯಿದೆ, ಪೊಲೀಸವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ದಿಸ್ ಈಸ್ ಅ ವೆರಿ ಸಾಮಾಜಿಕವಾದಂಥ ಜವಾಬ್ದಾರಿಯುತವಾದಂಥ ಸಮಸ್ಯೆಗಳು. ಈ ಸಮಸ್ಯೆಗಳನ್ನು ಯಾರು ಬಗೆಹರಿಸಬೇಕು ಸರ್? ನಮ್ಮಂಥವ್ರು ಸರ್ಕಾರ ಬಗೆಹರಿಸಲ್ಲ, ಸಂಘ ಸಂಸ್ಥೆಗಳು ಬಗೆಹರಿಸಲ್ಲ, ತಲೆ ಕೆಡ್ಸ್ಕೊಳಲ್ಲ. ನಮ್ಮಂಥವ್ರು ಇದನ್ನು ರಿಸರ್ಚ್ ಮಾಡಿ ಸರ್ ಇದಕ್ಕೆಲ್ಲ ತನಿಖೆ ಮಾಡಿದ್ದೀವಿ ನಾವು, ಯಾವುದನ್ನು ಕೂಡ ಸುಮ್ಮನೆ ಮಾಡ್ತಾಯಿಲ್ಲ. ನಮ್ಮ ಕೊಡಿಗೆಯಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗಿ ಸಾಯಂಕಾಲ ಹೊತ್ತು ಹೆಣ್ಮಕ್ಳು ಕರ್ಕೊಂಡು ಮಜಾ ಮಾಡೋರು, ದಮ್ ಹೊಡಿಯೋರು, ಎಣ್ಣೆ ಹೊಡಿಯೋರು. ಇವತ್ತು ಹೋಗಿ ಸರ್ ಒಬ್ಬರು ಕಾಣಿಸಲ್ಲ ನಿಮಗೆ, ಆ ಥರ ಶುದ್ಧವಾಗಿಟ್ಟಿದ್ವಿ. ಹೆಣ್ಮಕ್ಳು ನೀಟಾಗಿ ತಲೆ ಬಗ್ಸ್ಕೊಂಡು ಮನೆ ಹೋಗ್ತಾರೆ, ಮನೆ ಹೋಗಿ ಸ್ಕೂಲಿಗೆ ಬರ್ತಾರೆ, ಈ ಥರ ಸಿಸ್ಟಮ್ ಮಾಡಿಟ್ಟಿದ್ದೀವಿ. ಅಲ್ಲೂ ಕೂಡ ಒಂದಷ್ಟು ಸೂಸೈಡ್ಗಳಾಗ್ಬಿಟ್ಟಿದ್ದು. ಏನೋ ಲವ್ಗಳನ್ನ ಹೆಸರಲ್ಲಿ ಈ ಪರೋಡಿಗಳು ಹೋಗಿ ಆ ಹೆಣ್ಮಕ್ಳನ್ನ ಲವ್ ಮಾಡೋದು, ಕರ್ಕೊಂಡೋಗಿ ದೈಹಿಕ ಸಂಪರ್ಕ ಮಾಡೋದು, ಪ್ರೆಗ್ನೆಂಟ್ಗಳು ಮಾಡೋದು ಮಾಡಿಬಿಟ್ಟಿದ್ರು. ಸರ್, ನಾವು ಹೋದ್ಮೇಲೆ ಎಲ್ಲ ಕಂಟ್ರೋಲ್ ಮಾಡಿದ್ದೀವಿ. ಸರ್, ನಾವು ಮಾಡ್ತಾರೋ ಕೆಲಸ ಸರಿನಾ ತಪ್ಪ ಜನ ಹೇಳ್ತಾರೆ, ಕೊಡುಗೆಯಲ್ಲಿ ಹೋಗಿ ಕೇಳಿಬೇಕಾರೆ. ಆಮೇಲೆ ಮಾಧ್ಯಮಗಳು ನೀವಿದ್ರೆ ಪ್ರಶ್ನೆ ಮಾಡಿ. ಬಟ್ ಈ ಥರ ಅಟ್ಯಾಕ್ ಮಾಡೋದು ನನಗೆ ಅರ್ಥ ಆಗ್ತಾಯಿಲ್ಲ ಏನಕ್ಕೆ ಅಂತ. ಆಮೇಲೆ ಇದು ಬಿಟ್ಟಾಗ ಅಟ್ಯಾಕ್ ಏನೋ ಒಂದು ವೆನ್ನಲ್ಲಿ ಓಕೆ ಸಮರ್ಥನೆ ಮಾಡ್ಕೊತಾರೆ, ಮಾಡ್ಕೊಳ್ಳಿ. ಅಕಸ್ಮಾತ್ ನಾವು ರೆಸ್ಪಾಂಡ್ ಮಾಡಿದರೆ ಗುಂಡಲ್ಲೋ ಗಂಡಲ್ಲೋ ಏನಾಗ್ತಾಯಿತ್ತು. ಮುತಾಲಿಕನ್ ಪ್ರಶ್ನೆ ಮಾಡಿದೆ, ನೀನು ಯಾವನಲ್ಲಿ ಆ ಹುಡುಗರಿಗೆಲ್ಲ ಗಂಟ್ರೆ ನೀನು ಕೊಡೋಕ್ಕೆ ಅಂತ. ಸರ್, ನಾಟ್ ನೆಸೆಸರಿ ಎಲ್ಲರೂ ಇಷ್ಟಪಡಬೇಕು ಅಂತ ಏನಿಲ್ಲ, ಬಟ್ ಸಮಾಜಕ್ಕೆ ಕಂಟಕ ಆದಾಗ ನಾವು ಪ್ರಶ್ನೆ ಮಾಡ್ತೀವಿ. ಇದೇ ಮುತಾಲಿಕು ನಮ್ಮ ಹಿಂದುತ್ವ ಏನೋ ಐ ಥಿಂಕ್ ಕತ್ರಾನಲ್ಲಿದೆ, ಅಥವಾ ನಮ್ಮ ಅದು ತುಂಬ ಅದು ಏನೋ ಗೊತ್ತಿಲ್ಲ, ಸಮಥಿಂಗ್ ದಿಸ್ ಎಲ್ ಹಿಂದೂ ಕತ್ರೆಮೆ ಅಂತ ಹೇಳ್ತಾರೆ. ನಾನು ಕಾಣಿದ್ರೆ ಹೇಳೋಕ್ಕೆ ಬರ್ತಾಯಿಲ್ಲ ಅದನ್ನು. ಡೇಂಜರಲ್ಲಿದ್ದಾರೆ ಹಿಂದೂಗಳು ಅಂತ ಹೇಳ್ತಾರೆ. ಸರ್, ಇದೇ ಹಿಂದೂ ಇಬ್ಬರು ಹೆಣ್ಣುಮಕ್ಳು ನಾವು ಧಾರವಾಡ ಇದರಲ್ಲಿ ಬೆಳಗಾಮಲ್ಲಿ ಕಳೆದ 1 ವಾರದಲ್ಲಿ ಸರ್ 3 ಜನ ದಾಂಡಿಗರು ಹುಡುಗರು ಕರ್ಕೊಂಡೋಗಿ ಬೆಟ್ಟದ ಮೇಲೆ ರೇಪ್ ಮಾಡ್ತಾರೆ. ಅದನ್ನು ವಿಡಿಯೋ ಮಾಡ್ಕೊಂಡು ಸರ್, ಒಬ್ಬನ ರೇಪ್ ಮಾಡ್ಬೇಕಾದ್ರೆ ಇನ್ನೊಬ್ಬನ ವಿಡಿಯೋ ಮಾಡ್ಕೊತಾನೆ ಸರ್. ಈಗ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಮುತಾಲಿಕ್ ಅಂತ ಹಲ್ಕಟ್ಟುಗಳು ಒಬ್ಬ ಬ್ರಾಹ್ಮಣ, ಇವನು ಬ್ರಾಹ್ಮಣರು ಫ್ರೆಂಡ್ಸ್ ಇದ್ದಾರೆ ನನಗೆ. ಬ್ರಾಹ್ಮಣರು ಅಂತಂದ್ರೆ ಜಾತಿ ಪ್ರಶ್ನೆ ಬರಲ್ಲ ಇಲ್ಲಿ. ಬ್ರಾಹ್ಮಣ ಜಾತಿಯಲ್ಲಿರೋನು, ಆ ಬ್ರಾಹ್ಮಣ ಕುಲಕ್ಕೆ ಕಂಟಕ ಆಗಿರೋನು, ಅಥವಾ ನಮ್ಮ ಕರ್ನಾಟಕ ಕಂಟಕ ಆಗಿರೋನು ಹಿಂದೂ ಅಂತಂದರೆ ಸರ್, ಹಿಂದೂ ಕತ್ರಾಮೆ ಅಂತ ಹೇಳ್ಬಿಟ್ಟು ಸರ್, ಹಿಂದೂ ಹುಡುಗರು 3 ಜನ ಇಬ್ಬರು ಮೈನರ್ನ ರೇಪ್ ಮಾಡಿದ್ರೆ ಹಲ್ಕಟ್ಟು ನನ್ನ ಮಗ ಬಾಯಿ ಬಿಡಲ್ಲ ಸರ್. ಸರ್, ನಮ್ಮ ಪ್ರಶ್ನೆ ಮಾಡಬಾರ್ದಾ? ಅಂದರೆ ಏನು ಜಾತಿ ಧರ್ಮದ ಮೇಲೆ ನೀವು ಪ್ರಶ್ನೆ ಮಾಡೋದಾದರೆ ನೀವು ಸಮಾಜಕ್ಕೆ ಕಂಟಕ ಅಲ್ವಾ ಸರ್? ಈ ದೇಶದ ಸಂವಿಧಾನಕ್ಕೆ ವಿರುದ್ಧ ಅಲ್ವಾ ಇವರು?
ಆಮೇಲೆ ಕುವೆಂಪು ಹೇಳ್ತಾರೆ ಸರ್ವ ಜನಾಂಗದ ಶಾಂತಿ ತೋಟ. ಸರ್ ಕುಲಗೆಟ್ನ ಆ ಕುಲಗಳನ್ನು ಹೆಸರು ಹೇಳಿ ನಮ್ಮ ಸಮಾಜವನ್ನು ಕುಲಗೆಡಿಸ್ತಾರೆ ಅಂತ ನಾವು ಪ್ರಶ್ನೆ ಮಾಡಿದಾಗ ಇಂಥ ಕುಲಗೇಡಿಗಳು ಮೈ ಮೇಲೆ ಬೀಳೋದು ಸಹಜ. ನಾನು ಹೇಳೋದೇನು ಅಂತಂದರೆ ವೈ ಕಾಂಟ್ ಲಾ ಆ್ಯಂಡ್ ಆರ್ಡರ್ ಟೇಕ್ ಇಟ್ ಸರ್ FIR ಮಾಡೋಕ್ಕೆ ಸಾಯಂಕಾಲ ಆಗಿದೆ, ಬಿಲೀವ್ ಇಟ್ ಆರ್ ನಾಟ್. ಕೇಳಿ ನೋಡಿ ಬೇಕಾರೆ. ನಾನು ಬೆಳಗ್ಗೆ ಇನ್ಸಿಡೆಂಟ್ ಇರೋದು 11 ಗಂಟೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, 11:15 ಮೆಡಿಕಲ್ ಮಾಡಿಸಿದ್ದೀನಿ ಸರ್. ಸಾಯಂಕಾಲ 8 ಗಂಟೆ ಆದರೆ FIR ಮಾಡಿಲ್ಲ. ಇದ್ರ ಬಗ್ಗೆ ಅವರು ಕೂಡ ಪೊಲೀಸರು ಕೂಡ ಕ್ವಿಕ್ ಆ್ಯಕ್ಷನ್ ತಗೋಬೇಕಾಗುತ್ತೆ. ಆದರೆ ಸರ್ ನಾವು ಘಟನೆ ಬಗ್ಗೆ ಮಾತಾಡ್ಬಿಡೋದಾದರೆ ನಿಜವಾಗ್ಲೂ ರಿಯಲ್ ಆಗಿ ಅಲ್ಲಿ ನಿಮ್ಮ ಅವರ ಮಧ್ಯೆ ಏನೊಂದು ಕಾನ್ವರ್ಜೇಷನ್ ನಡೀತು? ಯಾಕಂದರೆ ಅವರು ಏನೋ ಒಂದು ಅವರು ಜೋರಾಗಿ ಮಾತಾಡ್ತಾರೆ, ನೀವು ಸುಮ್ಮನೆ ಕೈ ಕಟ್ಕೊಂಡು ನಿಂತಿರ್ತೀರ ಅಲ್ಲಿ. ಅವರು ಸಾಕಷ್ಟು ಜನ ನಿಮ್ಮನ್ನ ಸುತ್ತುವರೆದಿರ್ತಾರೆ. ಹೌದು. ಮತ್ತು ಅವರು ಇದ್ದಕ್ಕಿದ್ದಂಗೆ ಬ್ಯಾಗನ್ನು ಬಿಸಿ ಹಾಕಿ ನಿಮ್ಮ ಮೇಲೆ ಆಕ್ರೋಶವಾಗಿ ಬರ್ತಾರೆ ಮೇಲಕ್ಕೆ. ಏನಾಯಿತು ಅಂತ ಅಲ್ಲಿ ಕೆಲವರು ರೌಂಡ್ ಅಪ್ ಮಾಡ್ತಾರೆ. ಯಾರು ನಮ್ಮೊಬ್ಬ ಸ್ನೇಹಿತ ಚಾಕು ಕೂಡ ಜೊತೆಯಲ್ಲಿದ್ದ. ಆ 40 ಜನದಲ್ಲಿ ಮ್ಯಾಕ್ಸಿಮಮ್ ನಂಬರು ಅಲ್ಲಿ ರೌಂಡ್ ಅಪ್ ಮಾಡ್ತಾರೆ. ಅಂದರೆ ಹೊಡೆದ್ರೆ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ. ನನಗೆ ಇನಿಷಿಯಲಾಗಿ ಗೊತ್ತಾಗಲ್ಲ, ಏನೋ ನ್ಯಾಯ ಕೇಳಕ್ಕೆ ಬಂದಿದ್ದಾರೆ ಅಥವಾ ಈ ಬ್ಲಾಕ್ ಮಾಡಿದ್ದನ್ನು ಕಂಪ್ಲೇಂಟ್ ಕೊಟ್ಟಿದ್ವಲ್ಲ, ಏನೋ ರಿಕ್ವೆಸ್ಟ್ ಮಾಡಿಕೊಂಡು ಏನೋ ಇಟ್ಕೊಂಡು ಹೋಗ್ತೀವಿ. ದಿಸ್ ಈಸ್ ವಾಟ್. ಯಾರೋ ಬಂದರೆ ನಮಗೆ ಅಟ್ಯಾಕ್ ಮಾಡೋಕ್ಕೆ ಬರ್ತಂತ ನಾವು ಯಾಕೆ ಅನ್ಕೊಳ್ಳೋಣ? ನಾವು ಅನ್ಕೊಂಡಿಲ್ಲ ಸರ್. ಬಟ್ ಆ ಥರ ಆಯಿತು. ಥ್ಯಾಂಕ್ ಗಾಡ್ ಅಲ್ಲಿ ಸುತ್ತಮುತ್ತಿದ್ದವರೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಈಗ ಸಮಾಜದಲ್ಲಿ RR ನಗರದಲ್ಲಿ ಏನೋ ಹೆಚ್ಚು ಕಮ್ಮಿ ನಾನು ಹೋಗ್ತೀನಿ ಇವನು OT ರವಿ ಅಲ್ದಾಗ ನಾವು ಪ್ರಶ್ನೆ ಮಾಡ್ತೀವಿ, ಸಮಾಜಕ್ಕೆ ನಾವು ಪ್ರಶ್ನೆ ಮಾಡ್ತಾಯಿದ್ದೀವಿ. ಬಟ್ ಮಾಡಲ್ಲ ಸರ್. ಸಮಾಜ ಆ ಥರ ಆಗಿಬಿಟ್ಟಿದೆ. ಪಾಪ ಎಲ್ಲ ಭಯ ಬಿದ್ದೋಗಿದ್ದಾರೆ ಸರ್. ಈಗ ಅವ್ರು ತಪ್ಪು ಅಲ್ಲ ಅದು. ಈಗ ಯಾರೋ ಒಬ್ಬರು ನಾನು ಹೇಳ್ತಾರೋ ನೋಡಿ ಸರ್, ನಿಮ್ಗೆ ಅಟ್ಯಾಕ್ ಮಾಡಿದಾಗ ಯಾರೋ ಮಾತಾಡಲಿಲ್ಲ ಸರ್. ಮಾತಾಡಿದಿರೋ ಮಟ್ಟಕ್ಕೆ ಸಮಾಜವನ್ನು ನಮ್ಮ ರಾಜಕಾರಣಿಗಳು ವ್ಯವಸ್ಥೆ ಸರ್ಕಾರ ಮಾಡಿಬಿಟ್ಟಿದೆ ಸರ್. ನಾವು ಅವ್ರನ್ನ ಬ್ಲೇಮೇ ಮಾಡೋಂಗಿಲ್ಲ ಸರ್. ಯಾರೋ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ ಎಷ್ಟೋ ಜನ ಹಾಕಿದ್ದಾರೆ ಸರ್, ನೀವು ನಮ್ಮ ಶಕ್ತಿ ಸರ್. ಸರ್ ನೀವೊಬ್ಬರು ಧ್ವನಿ ಮಾಡ್ತಾಯಿದ್ದೀರಾ ಸರ್, ನಿಮಗೇನೂ ಆಗಬಾರ್ದು, ನಾವು ನಿಮ್ಮ ಚೆನ್ನಾಗಿರಲಿ ಅಂತ ನಾವು ಪ್ರಾರ್ಥನೆ ಮಾಡಿ ಸರ್. ಎಷ್ಟೋ ಜನ ನಮಗೆ ಮನಸ್ಸಲ್ಲಿದ್ದರೂ ಕೂಡ ಹೇಳೋಕ್ಕಾಗಲ್ಲ ಸರ್, ಭಯ ಅವ್ರಿಗೆ ಪಾಪ. ಯಾಕಂದರೆ ಇವರು ನಮಗೆ ಅಟ್ಯಾಕ್ ಮಾಡೋರು ಸರ್, ಸಾಮಾನ್ಯ ಜನ ಬಿಡ್ತಾರ ಸರ್ ಇವರು? ಖಂಡಿತವಾಗ್ಲೂ ಸರ್. ನಾವು ಕೆಲವೊಂದು ವೀಡಿಯೋಗಳನ್ನು ಕೂಡ ನೋಡಿದ್ದೀವಿ ಫೇಸ್ಬುಕ್ಕಲ್ಲಿ, ನೀವೇ ಖುದ್ದಾಗಿ ಮಾಡಿರುವಂಥದ್ದು. ಅವರು ನಿಮಗೆ ಕ್ವಶನ್ ಮಾಡ್ತಾರೆ, ಏನು ಮಾಡ್ಕೊತೀರಾ ಮಾಡ್ಕೊಳ್ಳಿ, ನೀವೇನು ರೌಡಿನ, ನೀವು ಕೇಸ್ ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಅಷ್ಟು ಧೈರ್ಯವಾಗಿ ಮಾತಾಡ್ತಾರೆ ಕೆಲವರು. ಯಾವ ಒಂದು ಉದ್ದೇಶದಿಂದ ಸರ್ ಆ ಒಂದು ಕಾನೂನು ಗಲಾಟೆ ಮಾಡಿದಾಗೂ ಕೂಡ ಅವನು ಸರ್, ಇಫ್ ದೇ ಆರ್ ಟೆಸ್ಟೆಡ್ ಫಾರ್ ಡ್ರಗ್ಸು ಸರ್, ಏನೂ ಮಾಡಬೇಕಾಗಿಲ್ಲ. ಪೊಲೀಸವರು ನೈತಿಕ ಹೊಣೆ ಹೊತ್ತು ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಿದೆ ಸರ್. ಇವರೆಲ್ಲ ಡ್ರಗ್ ಪೆಡ್ಲರ್ಸು, ಆಮೇಲೆ ಡ್ರಗ್ ಕನ್ಸ್ಯೂಮರ್ಸ್ ಇವರೆಲ್ಲ. ಇವರು ಅಂದರೆ ಡ್ರಗ್ಗನ್ನು ತಗೊಳ್ತಾರೆ ಸರ್. ಅವನು ಬೆಳಗ್ಗೆ 9 ಗಂಟೆನಲ್ಲಿ ಹಗಲಲ್ಲಿ ಅಟ್ಯಾಕ್ ಮಾಡೋವಂಥ ಮನಸ್ಥಿತಿ ಬರ್ತದಂತಂದರೆ ಸರ್, ಇವರು ಮುಸಲ್ಮಾನರ ಟೆರರಿಸ್ಟ್ ಅಂತಾರಲ್ಲ, ಇದನ್ನೇನು ಅನ್ಬೇಕು ನಾವು? ಟೆರರಿಸಮ್ ತಾನೇ. ಬಟ್ಟೆನೆಲ್ಲ ಬಿಚ್ಚಾಕಿ ಇವನು ಒಬ್ಬ ಸರ್ ನಿಜವಾಗ್ಲೂ ಟಿ-ಶರ್ಟ್ ಬನ್ನಿ ಎಲ್ಲ ಬರೀ ಮೈಯಲ್ಲೇ ಸರ್. ಗಂಡಸಾಗಿದ್ದರೆ ಒಬ್ಬನ 2 3 ಜನ 5 ಜನ 10 ಜನ ಬರಲಿ ಸರ್, ಹೊಡಿತೀವಿ ನಾವು. 40 ಜನ ಬರ್ತಾರೆ ಅಂತಂದ್ರೆ ಎಷ್ಟು ಭಯ ಇರ್ಬೇಕು ಸರ್ ಇವ್ರಿಗೆ? ನಮ್ಮ ಬಗ್ಗೆ ಎಷ್ಟು ಭಯ ಇರಬೇಕು? ಅವ್ರು ನಿಜವಾಗ್ಲೂ ಹೇಳ್ತೀನಿ, ಅವ್ರ ಹಣೆ ಬರ ಚೆನ್ನಾಗಿದೆ ಸರ್. ವೆಪನ್ ಇರಲಿಲ್ಲ, ವೆಪನ್ ಇದ್ದರೆ ಫೈರ್ ಮಾಡಿಬಿಡ್ತಾಯಿದ್ವಿ. ಒಂದು ಎಡ ಬಿದ್ದಿದ್ದರೆ ಇಡೀ ಕರ್ನಾಟಕ ಗೊತ್ತಾಗೋದು ನಾವು ಕೂಡ ಏನು ಪವರ್ಫುಲ್ ಅಂತ. ಯಾಕಂತಂದರೆ ನಮ್ಮ ಫೇಸು, ನಮ್ಮ ಒಳ್ಳೆಯತನವನ್ನು ಯಾರೋ ಮಿಸ್ಯೂಸ್ ಮಾಡ್ತಾರಂತ. ನಾನು ಗೌರಿ ಅಲ್ಲ ಸರ್, ಗುಂಡಾಕ್ಸ್ಕೊಂಡು ಮೇಲಕ್ಕೆ ಹೋಗೋಕ್ಕೆ ನಾವು ಗುಂಡಾಕ್ತೀವಿ. ಯಾಕಂದರೆ ಒಬ್ಬ ಕಾನೂನು ಗೊತ್ತಿರೋವಂಥ ಕಾನೂನು ತಜ್ಞ ನಾನು. ಫರ್ಗೆಟ್ ಅಬೌಟ್ ಮೀ ಬೀಯಿಂಗ್ ಎನ್ ಅಡ್ವೊಕೇಟ್ ಆರ್ ನಾಟ್, ಬಟ್ ಐ ನೋ ನನ್ನ ದೇಶದ ಸಂವಿಧಾನವನ್ನು ಅರ್ಥ ಮಾಡ್ಕೊಂಡಿದ್ದೀನಿ, ಓದಿದ್ದೀನಿ, ನಾನು ನನ್ನ ಹಕ್ಕುಗಳು ತಿಳ್ಕೊಂಡಿದ್ದೀನಿ ಸರ್. ನನ್ನ ಪ್ರಾಣಕ್ಕೆ, ನನ್ನ ಆಸ್ತಿಗೆ, ನನ್ನ BMW ಕಾರ್ ಕೂಡ ಡ್ಯಾಮೇಜ್ ಆಗಿದೆ. ಹೊಸ BMW ಕಾರ್ ಡ್ಯಾಮೇಜ್ ಅಂದರೆ ಸರ್ ಇದು ಸಾಧನೆ ಮಾಡೋಕ್ಕಾಗಲ್ಲ. ಯಾವುದೋ ಒಂದು ಹಳ್ಳಿಯಿಂದ ನಾನು ಒಬ್ಬ ಸಣ್ಣ ಪಣ್ಣ ಲಾಯರ್ ಓದಿ, ಯಾವುದೂ ಸೀನಿಯರ್ ಇಲ್ದಿರ ಒಂದು ದೊಡ್ಡ ಮಟ್ಟಿಗೆ ಲಾಯರ್ಗಿರಿನಲ್ಲಿ ಒಂದು ಹೆಸರು ಮಾಡ್ಕೊತೀವಿ. ಯಾವುದೋ ಬಿಗ್ ಬಾಸ್ ಅವ್ರು ಕರೀತಾರೆ, ಬಿಗ್ ಬಾಸ್ ಕರೆದಾಗ ಅಲ್ಲೋಗಿ ಹೆಸರಾಗುತ್ತೆ, ಹೋರಾಟದಲ್ಲಿ ಹೆಸರಾಗುತ್ತೆ. ಇವತ್ತು ಪೊಲೀಸವ್ರು ಯಾರಾಗಿರ್ಬೋದು, ಜಗದೀಶ್ ಅಂದರೆ ಏನೋ ಒಂದು ಸಬ್ಜೆಕ್ಟ್ ಇರ್ತದೆ, ಸುಮ್ಮನೆ ಮಾತಾಡಿ ಪೊಲೀಸರು ಒಪ್ಕೊಳ್ತಾರೆ. ಇವತ್ತು ರಾಜಕಾರಣಿಗಳು ಕೂಡ ನೈತಿಕ ಬೆಂಬಲ. ಇವತ್ತು ನೋಡಿ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೈದಾಗ ವಿ ಎಕ್ಸ್ಪೆಕ್ಟೆಡ್ ಡಿ ಕೆ ಶಿವಕುಮಾರ್ ಮಾತಾಡಲಿಲ್ಲ ಸರ್. ಇಲ್ಲಿದೆ ಸರ್ ನೈತಿಕತೆ ಇಂಥವ್ರಿಗೆಲ್ಲ. ಸ್ವಂತ ಕೊಲಿಗನ್ನ ಬೈದಂಥ ವ್ಯಕ್ತಿನ ಒಬ್ಬ ಡೆಪ್ಯೂಟಿ CM ಬಂಡೆ ಅನ್ಕೊತಾನೆ, ನಾನು ಅದು ಇದು ಅನ್ಕೊತಾನೆ, ನಾನು CM ಅನ್ಕೊತಾನೆ ಸರ್. ಲಕ್ಷ್ಮೀ ಹೆಬ್ಬಾಳ್ಕರ್ನ ರಕ್ಷಣೆ ಮಾಡೋಕ್ಕೆ ಕೂಡ ಒಂದು ಸಾಂತ್ವನದ ಮಾತನ್ನ ಹೇಳಿಲ್ಲ ಸರ್, ಮೌನ ಆಗ್ಬಿಟ್ಟ DK. ನನಗೆ ಅರ್ಥ ಆಗಲಿಲ್ಲ, ನಿಜವಾಗ್ಲೂ ಇಂಥವ್ರೆಲ್ಲ CM ಆದರೆ ನಮ್ಮ ಕರ್ನಾಟಕ ಉದ್ಧಾರ ಆಗುತ್ತಾ? ಒಂದು ಸ್ವಂತ ಕೊಲಿಗನ್ನ ಒಬ್ಬ OT ರವಿ ವೇಶ್ಯ ಅಂದಾಗ ಯಾಕೋ ಈ ಥರ ಮಾತಾಡ್ತೀಯ ನೀನು ಅಂತ ಒಂದು ಪ್ರಶ್ನೆ ಕೇಳೋ ನೈತಿಕತೆ ಒಬ್ಬ ಡಿ ಕೆ ಶಿವಕುಮಾರ್ಗಿಲ್ಲ ಅಂತಂದರೆ ಇಂಥವ್ರು ಡೆಪ್ಯೂಟಿ CM ಆಗಿ ವೆಸ್ಟು ಸರ್, CM ಆತ ಇದ್ದುದು ವೆಸ್ಟು ಸರ್. ಸೊ ಇಂಥ ವಿಚಾರಗಳು ಬಂದಾಗ ನಾನು ಪ್ರಶ್ನೆ ಮಾಡ್ತೀನಿ, ನಾನೊಬ್ಬ ಪಂಚಾಯತಿಯವನಲ್ಲ ಸರ್, ಪಂಚಾಯತಿ ಮೆಂಬರ್ ಅಲ್ಲ, ತಾಲೂಕು ಮೆಂಬರ್ ಅಲ್ಲ, ಒಬ್ಬ ಕಾರ್ಪೊರೇಟರ್ ಅಲ್ಲ, ಒಬ್ಬ MLA MP ಅಲ್ಲ, ಆರ್ಡಿನರಿ ಒಬ್ಬ ವಕೀಲ್, ಅದನ್ನೂ ಇಲ್ಲ ಅಂತಾರೆ ಇವರು. ಹೋಗಲಿ ಒಬ್ಬ ಮನುಷ್ಯ ಆದರೂ ಆಗಿದ್ದೀನಲ್ಲ ಕನ್ನಡಿಗನಾಗೆ, ಒಬ್ಬ ಕನ್ನಡಿಗ ಅಂತ ಹೇಳ್ಕೊಂಡು ಮಾಡಿದ್ದೀವಿ ಸರ್. ಯಾಕೆ ಇವ್ರು ಮಾಡಲ್ಲ?